ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್. ಸೇ ಹಾಯ್. ಸೊ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಒಬ್ಬೊಬ್ರನ್ನ. ಹಿಂದೆ ಬರೋರು ಗೊತ್ತಾಯ್ತಲ್ಲ, ಇವರು ಬಿಡ್ತಾ ಇಲ್ಲ, ಟೈಮ್ ಪಾಸ್ ಮಾಡ್ತಾರೆ ನೋಡಿ. ಈ ಥರ ಕಂಟ್ರೋಲ್ ಮಾಡ್ತಾವ್ರೆ ಇವರು. ಎಷ್ಟು ಉದ್ದ ಇದೆ ನೋಡಿ ಅಂತ ಇತ್ತು ಅಲ್ಲಿ. ಇಡ್ಲಿ ಪುಡಿ ಇಡ್ಲಿ ಫೇಮಸ್ ಅಂತ ತರ ತರ ಚಟ್ನಿಗಳನ್ನ ಕೊಡ್ತಾರೆ. ಒಂದೆರಡು ತಲ್ಪಕಟ್ಟಿ ರೆಸ್ಟೋರೆಂಟ್ ಓಪನ್ ಮಾಡಿ ಸೇಲಂ ಹತ್ರ, ಹೊಸ ರೆಸ್ಟೋರೆಂಟ್. ಇದೇ ವ್ಯೂ. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಸೊ ಇವತ್ತಿನ ನಮ್ಮ ವ್ಲಾಗ್ ಮಧುರೈಯಿಂದ ರೆಡಿ ಆಗಿದ್ದೀವಿ. ಟೈಮ್ ಇವಾಗ 7:45. ಇವತ್ತು ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ. ತಿಂಡಿ ಮಾಡಬೇಕು, ತಿಂಡಿ ತಿಂದ್ಬಿಟ್ಟು ಹೊರಡೋದು. ಇವತ್ತಿನ ನಮ್ಮ ಹೋಟೆಲ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಮೆಲ್ಟಿಂಗ್ ಪಾಟ್ ತೋರಿಸ್ತೀನಿ ನೋಡಿ ಏನೇನಿದೆ ಅಂತ. ದರ್ಶನ್ ತೆಗಿಯಪ್ಪ, ಪಾಟ್ ಒಳಗೆ ಏನಿದೆ ಅಂತ. ಇದು ಏನ್ ಗಂಜಿ? ಕಂಬು ಕುಳು ಮತ್ತೆ ಜೋಳದ ಗಂಜಿ ಇರ್ಬೋದು. ಬಟರ್ ಮಿಲ್ಕ್, ಇದು ಬಟರ್ ಮಿಲ್ಕ್, ಮಜ್ಜಿಗೆ. ಇದು ನಮ್ಮ ರಾಗಿ ಗಂಜಿ, ನಮ್ಮ ಫೇವ್ರೇಟ್. ಅದು ಕುಡಿಯೋಕೆ ಗ್ಲಾಸು, ಇದೆಲ್ಲ ಜ್ಯೂಸಸ್ಸು, ಕಾಫಿ, ಟೀ, ಫಿಲ್ಟರ್ ಕಾಫಿ. ಇದು ಹಾಟ್ ಕಾಫಿ ಅಂತೆ, ಇದು ಟೀ. ಫಿಲ್ಟರ್ ಕಾಫಿ ಬೇರೆ, ಕಾಫಿ ಬೇರೆ, ಮಿಕ್ಸ್ ಕಾಫಿ ಬೇರೆ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಸ್ವೀಟ್ ಪೊಂಗಲ್ಲು, ಇಡ್ಲಿ, ಚಟ್ನೀಸ್. ಇದು ರವಾ ಉಪ್ಮಾ. ಎಲ್ಲ ಏನು ತೆಗೆದು ತೋರಿಸೋದು ಬೇಜಾರಾಯ್ತಾರೆ ಅಂತ. ಇದು ಉಪ್ಮಾ, 2 ಥರ ಉಪ್ಮಾ. ಇದು ಪೊಂಗಲ್ಲು, ಇದು ಉಪ್ಮಾ, ಇದು ಸಾಂಬಾರ್, ಮೈಸೂರು ಬೋಂಡ, ಉದ್ದಿನ ವಡೆ. ಏನು ಸಗದ ಇದೆ. ಲೈನ್ ಕಾರ್ಡ್, ಪರಾಟ. ಹೇಳಿ ಸರ್. ಬೇಕ್ ವೆಜಿಟೇಬಲ್ಸ್, ರೋಸ್ಟೆಡ್ ಪೊಟ್ಯಾಟೊ, ಗ್ರಿಲ್ಡ್ ಟೊಮ್ಯಾಟೊ. ಇದು ಬಾಯ್ಲ್ಡ್ ಎಗು, ಇದು ಚಿಕನ್ ಸಾಸೇಜು. ಸೊ ನಾವೇನು ಮುಟ್ಟಲ್ಲ. ಕೇಕ್ಸ್, ಸ್ಯಾಂಡ್ವಿಚ್, ಬ್ರೇಕ್ಫಾಸ್ಟ್ ರೋಲ್ಸ್ ಅಂತ ಇದು ಬಂದು. ಬಟರ್ ಅಂಡ್ ಜಾಮ್, ಬ್ರೆಡ್, ಕೆಲಾಗ್ಸ್, ವೇಫರ್ಸ್. ಸೊ ಇಲ್ಲಿಗೆ ಇದು ನಮ್ಮ ಬ್ರೇಕ್ಫಾಸ್ಟ್ನ ಸ್ಪ್ರೆಡ್. ಸಿಗುವ ಬ್ರೇಕ್ಫಾಸ್ಟ್ ಆದಮೇಲೆ. ಇದು ನಮ್ಮ ವೆಜ್ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್. ಅದ್ರ ಜೊತೆಗೆ ಒಂದು ಅನ್ಹೆಲ್ದಿ ನಮ್ಮ ಮೈಸೂರು ಬೋಂಡ, ಸಾಂಬಾರ್. ಸೊ ನಾನು ಇದು ತಗೊಂಡಿದ್ದೀನಿ. ನಮ್ಮ ದರ್ಶನ ಫುಲ್ ವೆಜ್ ಬ್ರೇಕ್ಫಾಸ್ಟ್ ತಗೊಂಡವನೆ, ಜೊತೆಗೆ ಒಂದು 3 ಬೋಂಡ ಹಾಕೊಂಡವನೆ, ಎಕ್ಸ್ಟ್ರಾ ಇರಲಿ ಅಂತ. ಇದು ನಮ್ಮ ದರ್ಶನಿನ ಬ್ರೇಕ್ಫಾಸ್ಟ್ ಪ್ಲೇಟ್. ಜಸ್ಟ್ ಹೊರಟ್ವಿ ಹೋಟ್ಲಿಂದ. ಮಧುರೈ ಟ್ರಾಫಿಕಲ್ಲಿದ್ದೀವಿ. ಈಗ 2 ನಿಮಿಷ ಆಯಿತು. ಹೋಟ್ಲಿಂದ ಆಚೆ ಬಂದಿದ ತಕ್ಷಣ ಮೇನ್ ರೋಡ್ ಕನೆಕ್ಟ್ ಆಗಿ ಹೋಗ್ತಾ ಇದ್ದೀವಿ. ಸೊ ನಮಗೆ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಬೆಂಗಳೂರು ತೋರಿಸ್ತಾ ಇದೆ. 426 ಕಿಲೋಮೀಟರ್ಸ್, 426 ಕಿಲೋಮೀಟ್ರು, 8 ಅವರ್ 25 ನಿಮಿಷ ಅಂತ. ಸೊ ಸಾಯಂಕಾಲ 6 ಗಂಟೆಗೆ. ಅದು ನಾನ್ ಸ್ಟಾಪ್, ಎಲ್ಲೂ ನಿಲ್ಲಿಸ್ದಿರ ಹೋದರೆ ನಾವು. ಈಗ ನಾವು ಇನ್ನೊಂದು ಊಟದ ಬ್ರೇಕು ಎಲ್ಲ ತಗೊಂಡು ಹೋದ್ರೆ ಒಂದು 7 ಗಂಟೆ ಆಗ್ಬೋದು ತಲುಪೋಷ್ಟೊಳಗೆ ಬೆಂಗಳೂರು. ಬೆಂಗಳೂರಲ್ಲಿ ಮಳೆ ಅಂದರು, ಇಲ್ಲಿ ನೋಡಿದ್ರೆ ಫುಲ್ ಕ್ಲಿಯರ್ ಸ್ಕೈ, ಬಿಸಿಲು. ಏನು ಹಬ್ಬ ಅಂದರೆ ನಾವು ಒಂದು ಕೃಷ್ಣಗಿರಿಗೆ ಹೋಗೋ ತನಕ ಬಿಸಿಲಿರ್ಬೋದು ಅನ್ಸುತ್ತೆ. ಕೃಷ್ಣಗಿರಿಗೆ ಹೋದ್ಮೇಲೆ ಸ್ವಲ್ಪ ಹೊಸೂರು ಹತ್ತತ್ರ ಬ್ಯಾಂಗ್ಳೂರ್ ವೆದರೇ ಚೇಂಜ್ ಆಗ್ಬಿಡುತ್ತೆ. ಅಲ್ಲೊಂದು ಬೆಟ್ಟ ಹತ್ತಿದ ತಕ್ಷಣ ಅಲ್ಲಿಂದ ಮಳೆ ಸಿಕ್ಕಿದ್ರೆ ಸಿಗ್ಬೋದು. ಸೊ ಮಳೆ ಏನಾದರೂ ನಮಗೆ ಆನ್ ದ ವೇ ಸಿಕ್ಕಿದ್ರೆ ಸ್ವಲ್ಪ ಸ್ಪೀಡ್ ಕಮ್ಮಿ ಆಗುತ್ತೆ, ಟೈಮಿನ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೆಳಬೆಳಗ್ಗೆ ಆ್ಯಕ್ಚುಲಿ ನಾವು 8 ಗಂಟೆ 8:15 ಹೊರಟ್ಬಿಡೋಣ ಅಂದ್ಕೊಂಡ್ವಿ. 9:40 ಆಗೋಯ್ತು ಹೊರಡೋಷ್ಟರೊಳಗೆ. ತಿಂಡಿ ಎಲ್ಲ ಮಾಡಿ ಇಲ್ಲಿ ಜಾಮ್ ಶುರು ಆಯಿತು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಬೆಟ್ಟಗಳು ನೋಡಿ ಏನು ಸಖತ್ತಾಗಿದೆ. ಕೊಡೈಕೆನಾಲ್ ಇಲ್ಲಿಂದ ಸಮಯ ಅರೌಂಡ್ 50-60 ಇರ್ಬೋದು ಅನ್ಸುತ್ತೆ. ನೋಡೋಣ, ಎಲ್ಲರೂ ಅಲ್ಲಿ ಬೋರ್ಡ್ ಸಿಕ್ಕಿದ್ರೆ ಹೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಸೊ ನಮ್ಮ ಬೆಂಗಳೂರು 420 ತೋರಿಸ್ತಾ ಇದೆ.
ಎಲ್ಲೋ ಡಿವಿಯೇಷನ್ ಬರುತ್ತೆ ಕೊಡೈಕೆನಾಲ್ಗೆ. ನಾವು ಸ್ವಲ್ಪ ಲೇಟಾಗಿ ಹೊರಟಿರೋದ್ರಿಂದ ಬರೀ ಟ್ರಕ್ಸು ಗಾಡಿಗಳು ಏನೇ ಇದು ಸ್ವಲ್ಪ ಸಿಟಿ ಇಂಟೀರಿಯರೇ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಾಡಿಗಳು ಈ ಕಡೆ ಜಾಸ್ತಿ ಇದೆ. ಸೊ ವೀಕೆಂಡ್ ಇರೋದ್ರಿಂದ ಗಾಡಿಗಳು ಇರ್ಬೋದು ಜಾಸ್ತಿ ಅಂತ ಅಂದ್ಕೊಂಡಿದ್ದೀವಿ. ಟ್ರಾಫಿಕ್ ಸಿಗ್ಬೋದು ಬೆಂಗಳೂರು ರೀಚ್ ಆಗೋ ತನಕ. ವ್ಯೂ ನೋಡಿ ಕಾಣಿಸ್ತಾ ಇದೆ, ಬೆಟ್ಟದ ವ್ಯೂ ಏನು ಸಕಲ ಕಾಣಿಸ್ತಾ ಇದೆ ನೋಡಿ. ಮೋಡದೊಳಗೆ ಇಲ್ಲಿ ಬಿಸಿದೆ, ಅಲ್ಲಿ ಮಸಿ ಕೂಲ್ ಚಿಲ್ಡ್ ಆಗಿರ್ಬೋದು ಅನ್ಸುತ್ತೆ. ಮಧುರೈ ಬಾರ್ಡರ್. ಸೊ ಮಧುರೈ ಇದೆ, ಮಧುರೈ ಎಂಟ್ರೆನ್ಸ್ ಬಾರ್ಡರ್. ಸೊ ಹೊರಡ್ತಾ ಇದೆ ಮಧುರೈಗೆ ಬಾಯ್ ಹೇಳ್ತಾ ಸಿ ಯು ಅಂಟಿಲ್ ನೆಕ್ಸ್ಟ್ ಅಂತ ಹೇಳಿ ಹೊರಡವ. ಸೊ ಇಲ್ಲಿ ಸುತ್ತಮುತ್ತ ಇಷ್ಟೊಂದು ಬೆಟ್ಟ ಗುಡ್ಡ ಇರೋದ್ರಿಂದನೇ ಇಲ್ಲಿ ಬಿಸಿಲು ಇಷ್ಟೊಂದು ಇರೋದು ನೋಡಿ. 10-24 ಟೈಮು ಆಲ್ರೆಡಿ 32 ಡಿಗ್ರಿ ತೋರಿಸ್ತಾ ಇದೆ ಟೆಂಪ್ರೇಚರ್ ಆಚೆ. ನೆನೆ ನಾವು ಬಂದಾಗ ಒಂದು ಸ್ವಲ್ಪ ಹೊತ್ತು ಮಳೆ ಬಂತು ಅಷ್ಟೇ, ಅದೊಂದು ಅರ್ಧ ಗಂಟೆ. ಬಟ್ ಆದರೂ ಆ ಹಬೆ ಹಂಗೆ ಇತ್ತು. ಕಾಣಿಸ್ತಾ ಇದೆಯಾ ಬೆಟ್ಟ ಗುಡ್ಡ, ಹಸಿರು ಹಸಿರೇ ನಮ್ಮ ಉಸಿರು. ಟೆಂಪಲ್ ಸಿಟಿ ಹೋಟೆಲ್ಸ್ ಮಾತ್ರ ತುಂಬ ಇದೆ. ಅಂದರೆ ಇದೆ ಮೀನಾಕ್ಷಿ ಅಮ್ಮ ಟೆಂಪಲ್ ಅಂದರೆ ಟೆಂಪಲ್ ಸಿಟಿ ಅಂತ ಸಿಕ್ಕಾಪಟ್ಟೆ ಬ್ರಾಂಚ್ ನೋಡಿ. ಅಲ್ಲೊಂದು ನೋಡಿದ್ವಿ, ಇಲ್ಲೊಂದು ನೋಡಿದೆ ಲೆಫ್ಟ್ ಸೈಡಲ್ಲಿ. ರೈಟ್ ಸೈಡಲ್ಲಿ ಒಂದು ಕಾಣಿಸುತ್ತೆ ಇವಾಗ, ಯಾಕಂದ್ರೆ ನಾವು ಮೊನ್ನೆ ಬರ್ಬೇಕಾದ್ರೆ ಅಲ್ಲೇ ನಿಲ್ಲಿಸಿದ್ದು ಊಟಕ್ಕೆ. ಟೆಂಪಲ್ ಸಿಟಿ ಏನಿಲ್ಲ ಅಂದರೂ ನಾವು ರಾಮೇಶ್ವರಂಗೆ ಹೋಗೋ ತನಕ ಒಂದು 10 ಹೋಟೆಲ್ ಮೇಲ್ ನೋಡಿದ್ವೇನೋ ಆ ಹೆಸರಲ್ಲಿ. ಊಟ ಮಾತ್ರ ಚೆನ್ನಾಗಿತ್ತು. ಏನು ಅಡ್ವಾಂಟೇಜ್ ಅಂದರೆ ಬ್ಯಾಂಗ್ಳೂರಿಂದ ಎಲ್ಲಿಂದನೂ ಬಂದರೂ ಮಧುರೈ ಎಂಟರ್ ಆಗಿದ್ದ ಮುಂಚೆ ಅದೇ ಫಸ್ಟು ಹೋಟ್ಲು ಸಿಗೋದು ಟೆಂಪಲ್ ಸಿಟಿ ಅಂತ. ಸೊ ಹಾಗಾಗಿ ಎಲ್ಲರೂ ಅಲ್ಲೇ ನಿಲ್ಲಿಸ್ತಾರೆ ಊಟಕ್ಕೆ. ಚೆನ್ನಾಗಿತ್ತು ಟ್ರಿಪ್ಪು. 3 ದಿನ ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ. ಬೇಗ ಬಂದೋಯ್ತು. ಇವತ್ತು ಆಲ್ರೆಡಿ ಹೋಗ್ತಾ ಇದ್ದೀವಿ. ಮೊನ್ನೆ ಇಷ್ಟೊತ್ತಿಗೆ ಅಲ್ಲಿಂದ ಹೊರಟು ಬರೋ ಸಂಭ್ರಮ. ಇವತ್ತು ಆಲ್ರೆಡಿ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತು ಹೋಗೋ ಸಂಭ್ರಮ. ದಿನಗಳು ಎಷ್ಟೆಷ್ಟು ಬೇಗ ಉರುಳುತ್ತವೆ ಅನ್ನೋದಕ್ಕಿದೆ. ಬಂದ್ವಿ, ಮೊನ್ನೆ ರಾಮೇಶ್ವರಂಗೆ ಹೋದ್ವಿ, ದೇವಸ್ಥಾನ ನೋಡಿದ್ವಿ, ಪಂಬನ್ ಬ್ರಿಡ್ಜ್ ನೋಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ವಿ, ಧನುಷ್ಕೋಡಿ ಹೋದ್ವಿ. ಧನುಷ್ಕೋಡಿ ಎಲ್ಲ ನೋಡಿಕೊಂಡು ಮಧುರೈಗೆ ಬಂದ್ವಿ. ನೆನ್ನೆ ಮಧುರಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಸ್ವಲ್ಪ ಕಾಯಿಸ್ಬಿಟ್ರು, ಲೇಟಾಗಿ ಬೇರೆ ಹೋದ್ವಿ ನಾವು. ದರ್ಶನ ಮಾಡ್ಕೊಂಡು ನಾವು ರೂಮ್ ರೀಚ್ ಆಗೋಷ್ಟೊಳಗೆ 10:45-11 ಗಂಟೆ. ಬಂದು ಟಯರ್ಡ್ ಆಗಿದ್ದು ಮಲ್ಬಿಟ್ವಿ. ಬೆಳಗ್ಗೆ ಎದ್ದು ತಿಂಡಿ ತಿಂದ್ಕೊಂಡು ಆಲ್ರೆಡಿ ಬ್ಯಾಂಗ್ಳೂರ್ ಕಡೆಗೆ. ಫುಲ್ ಜಾಮ್ ಪ್ಯಾಕ್. ಎಲ್ಲೂ ಫುಲ್ ರಿಲ್ಯಾಕ್ಸ್ ಮೋಡ್ ಅಂತ ಎಲ್ಲೂ ಮಾಡಿಲ್ಲ ನಾವು. ಟೆಂಪಲ್ ರನ್ ಮಾಡಿದ್ದೀವಿ ನಾವು. ಸೊ ಅದರ ರನ್ನಿಂಗೇ ಮಾಡಿದ್ದೀವಿ ಎಲ್ಲ ಕಡೆ. ಆಯಿತು, ಮತ್ತೆ ಸೋಮವಾರದಿಂದ ನಮ್ಮ ಯಥಾ ಪ್ರಕಾರ ನಮ್ಮ ರೊಟೀನ್. ಎದ್ದು ಆಫೀಸ್ಗೆ ಹೋಗು, ಕೆಲಸ ಮಾಡು, ಬಾ, ಅದೇ ರೆಗ್ಯುಲರ್ ರೊಟೀನ್ ಶುರು ಆಗೋಗುತ್ತೆ. ಟ್ರ್ಯಾಕ್ಟರ್ ನೋಡಿ ಎಷ್ಟು ದೊಡ್ಡ ದೊಡ್ಡ. ದರ್ಶನ್, ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಶೇರ್ ಮಾಡಪ್ಪ. ಏನೇನು ಮಾಡಿದ್ವಿ ಹೊರಟಾಗಿಂದ ವಾಪಸ್ ಹೋಯ್ತಾ ಇದ್ದೀವಿ. ಏನು ಅನಿಸ್ತು ನಿನಗೆ? ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸು? ಫಸ್ಟ್ ಟೈಮ್ ಅಲ್ವಾ ನೀನು ಇಷ್ಟು ದೂರ ಕಾರಲ್ಲಿ ಟ್ರಾವೆಲ್ ಮಾಡಿರೋದು? ಇಲ್ಲ ಸೆಕೆಂಡ್ ಟೈಮಾ? ಚೆನ್ನಾಗಿತ್ತು. ಹಾಂ, ರಾಮೇಶ್ವರಂ ಅಂತ ಪ್ಲ್ಯಾನ್ ಮಾಡಿ ಹಂಗೆ ಮಧುರೈ ಹೋಗ್ಬೇಕಂತ. ಹಂಗೆ ಅಲ್ಲಿಂದ ಧನುಷ್ಕೋಡಿ ಅಂತ ಇದೆ, ಇಂಡಿಯಾದು ಲಾಸ್ಟ್ ಅಂತ ಹೋಗಿ ಎಲ್ಲ ನೋಡ್ಕೊಂಡು ನೀಟಾಗಿಂತ ರಾಮೇಶ್ವರಂಗೆ ಹೋಗಿ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನೈಟೆಲ್ಲ ನೀಟಲ್ಲೆಲ್ಲ ಗೋಪುರ ಸುತ್ತಿ ವಾಪಸ್ ಬಂದು ಮತ್ತೆ ಬೆಳಗ್ಗೆ ಮತ್ತೆ ಹೋಗಿ ಧನುಷ್ಕೋಡಿ ನೋಡಿಕೊಂಡು
ನೀಟಾಗೆಲ್ಲ ಫೋಟೋ ಸೆಲ್ಫೀಸು ಅಲ್ಲಿ ಅಶೋಕ ಎಂಬ್ಲಮ್ ಇತ್ತು ಅದನ್ನು ನೋಡಿ. ಮತ್ತು ಅಲ್ಲಿಂದ ಶ್ರೀಲಂಕಾ ಬೇರೆ ನೋಡಿದ್ವಿ, ಒಂದು ಚಿಕ್ಕ ಟೆಲಿಸ್ಕೋಪ್ ಥರ ಇದೆ, ಟೆಲಿಸ್ಕೋಪ್ ಅಲ್ಲಿಂದ ತೋರಿಸ್ತಾರೆ. ಒಂದು ಟಿಕೆಟ್ 20 ರೂಪಾಯಿ. 20 ರೂಪಾಯಿಗೆ ಶ್ರೀಲಂಕಾ ತೋರಿಸೋದು. 20 ರೂಪಾಯಿಗೆ ಶ್ರೀಲಂಕಾ ತೋರಿಸ್ತಾರೆ. ನೀಟಾಗಿ ಒಂದು ಟವರ್. ಸೊ ಇಲ್ಲಿಂದ ಅಲ್ಲಿಗೆ ಟವರ್ 18 ಕಿಲೋಮೀಟರ್ಸು, ಮತ್ತು ಅಲ್ಲಿಂದ 32 ಕಿಲೋಮೀಟರ್ ಶ್ರೀಲಂಕಾಗೆ. ಸೊ ಎಕ್ಸ್ಪ್ಲೇನ್ ಮಾಡಿದ್ರು, ತೋರಿಸಿ ಚೆನ್ನಾಗಿತ್ತು. ಫೋಟೋ ಮುಗಿಸಿ ಎಲ್ಲ ಬಂದಿದ್ದಾಯಿತು. ಅಲ್ಲಿಂದ ಮತ್ತೆ ಹೋಗಿ ನೀಟಾಗಿ ಧನುಷ್ಕೋಡಿ ಹೋಗೋ ಸ್ಟ್ರೆಚ್ಚು ನೀಟಾಗಿ ಅದು ನಮ್ಮ ಇಂಡಿಯಾನೇ ಅಂತ ಅನ್ಸ್ಬಿಡುತ್ತೆ, ಹಂಗೆ ಚೆನ್ನಾಗಿದೆ. ಯಾವುದೋ ಬೇರೆ ಕಂಟ್ರಿಲಿ, ಔಟ್ ಆಫ್ ಕಂಟ್ರಿ ಅದು ನೀರು ಮತ್ತು ಬೀಚು ಮಧ್ಯೆ ಸ್ವಲ್ಪ ಹಸಿರು, ಅದು ನೋಡಿದ್ರೆ ಯಾವುದೋ ಔಟ್ ಆಫ್ ಕಂಟ್ರಿ ಬಂದಿರೋ ಥರ ಇದೆ. ಈಗ ಬರ್ತಾ ಹೇಳದ್ನೆಲ್ಲ ಹಂಗೆ ಯಾವುದೇ ಫಾರಿನ್ ಸಿಟಿಗಿಂತ ಕಮ್ಮಿ ಇಲ್ಲ, ಬಟ್ ಚೆನ್ನಾಗಿತ್ತು. ನೀಟಾಗಿ ಆ ವ್ಯೂ ನೋಡ್ಕೊಂಡು ಹಂಗೆ ಅಲ್ಲಿಂದ ಫಾರೆಸ್ಟ್ ಕ್ರಾಸ್ ಆಗಿ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ನವಿಲುಗಳೆಲ್ಲ ಕಾಣ್ತು. ಸೊ ಅದನ್ನ ನೋಡ್ಕೊಂಡು ಹಂಗೆ ಮುಗಿಸಿ ವಾಪಸ್ ಬಂದಿದ್ದಾಯಿತು. ಊಟ ಎಲ್ಲ ಮಾಡಿಕೊಂಡು ಬಂದು ಅಲ್ಲಿಂದ ಮಧುರೈ ಹೋಗ್ಬೇಕಂತ ಮಧುರೈ ಮೀನಾಕ್ಷಿ ಅಮ್ಮಂದು ದರ್ಶನ ಚೆನ್ನಾಗಾಯಿತು. ಹೋಗಿ ಮಂಗಳಾರತಿ ಎಲ್ಲ ತೊಗೊಂಡು ನೀಟಾಗಿ ಎಲ್ಲ ಮುಗಿಸಿ ಬಂದು ಅಲ್ಲಿ ಬರ್ತಾ ಮುರುಗನ್ ಮೆಸ್ ಅಂತ ಇತ್ತು. ಅಲ್ಲಿ ಪುಡಿ ಇಡ್ಲಿ ಫೇಮಸ್ ಅಂತ ಥರ ಚಟ್ನಿಗಳನ್ನ ಕೊಡ್ತಾರೆ. 1-2 ಇಡ್ಲಿಗೆ ಒಂದು 6 ಥರ ಚಟ್ನಿ ಇತ್ತು, ಎಲ್ಲ ಚೆನ್ನಾಗಿತ್ತು. ನೀವೆಲ್ಲ ಹೋದರೆ ಮಸ್ಟ್ ಅದು ನೋಡಿ, ಚೆನ್ನಾಗಿತ್ತು. ಮುರುಗನ್ ಇಡ್ಲಿ ಅಂತ ಅದೊಂದು ಚೆನ್ನಾಗಿತ್ತು, ಹೋಗಿ ಮಾಡಿ. ಇನ್ನೊಂದೇನು ಸಜೆಷನ್ ಅಪ್ಪ ಅಂದರೆ, ಅಕಸ್ಮಾತ್ ಕಾರಲ್ಲಿ ಬರ್ತಾ ಇದ್ರೆ ಸಪ್ರೇಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿ ಇಲ್ಲಾಂದರೆ ತುಂಬ ಜಾಮ್ ಆಗುತ್ತೆ. ಇರೋದು ಆಟೋ ಪ್ರಿಫರ್ ಮಾಡಿ, ಯಾಕಂದರೆ ತುಂಬ ಕಂಜೆಸ್ಟೆಡ್ ಆಗಿರೋ ಪ್ಲೇಸ್ಗಳು ಮತ್ತು ಟ್ರಾಫಿಕ್ ಆಗ್ಬೋದು. ಆಟೋ ತೊಗೊಂಡು ಹೋದರೆ ನೀಟಾಗಿ ಹೋಗಿ ಬೇಕಾದ್ರೆ ನಿಮಗೆ ಹೋಟ್ಲು ಬರ್ಬೋದು. ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ. ಆಟೋ ಆದ್ರೆ ಸೀದಾ ತಗೊಂಡೋಗಿ ದ್ವಾರದ ಮುಂದೆ ನಿಲ್ಲಿಸ್ತಾರೆ, ನಿಮ್ಗೆ ಹೋಗಕ್ ಈಸಿ ಆಗುತ್ತೆ. ಕಾರ್ಗೆ ತಗೊಂಡ್ರೆ ಪಾರ್ಕ್ ಮಾಡಿ ತುಂಬಾ ದೂರ ನಡಿಬೇಕಾಗತ್ತೆ ಅನ್ಸುತ್ತೆ. ಪಾರ್ಕಿಂಗ್ ಸಿಗಲ್ಲ ಫಸ್ಟ್ ಆಫ್ ಆಲ್. ಅದು ಒಂಥರ ಮಾರ್ಕೆಟ್ ಏರಿಯಾ ಒಳಗಡೆ ಇರೋ ದೇವಸ್ಥಾನ, ಅದಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀಟ್ ಆಟೋ ಸಿಗುತ್ತೆ ಅಲ್ಲಿ. ನೀಟಾಗಿ ದೇವಸ್ಥಾನ ಮುಂದೆ ಆಟೋ ಫೆಸಿಲಿಟೀಸ್ ಇದೆ. ಇವೆಲ್ಲ ಹೋಟ್ಲ್ ಹೋದ್ರೆ ಆಟೋ ಅಲ್ಲಿಂದ ಆಟೋ ಸಿಗುತ್ತೆ. ನೀಟಾಗಿ ತಗೊಂಡು ಬಂದ್ರೆ ಆಗುತ್ತೆ. ನಾನು ಮುಗಿಸಿ ನೀಟಾಗಿ ಫ್ಯಾಮಿಲಿ ಇದ್ರೆ ಮಾತ್ರ ಏನೋ ನೈಟ್ ಲೇಟ್ ಮಾಡ್ಕೋಬೇಡಿ. ಹೆಣ್ಮಕ್ಳಿದ್ರೆ ಯಾಕಂದ್ರೆ ಆಟೋಗಳು ಸಿಗೋದು ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ. ಈಗ ನಾವು ಓಲಾ ಊಬರ್ ಬುಕ್ ಮಾಡ್ಕೊಂಡು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಹೆಣ್ಮಕ್ಳಿದ್ರೆ ನೈಟ್ ಲೇಟ್ ನಾವು ಕ್ಯಾನ್ಸಲ್ ಮಾಡಿ ಜಾಸ್ತಿ ಕೇಳ್ತಾರೆ ಅಂತ ಬುಕ್ ಮಾಡ್ತಾ ಇದ್ರೆ ಟೈಮ್ ಹೋಗ್ತಾನೆ ಇರುತ್ತೆ. ಹಾಗಾಗಿ ನೋಡಿ, ಹೆಣ್ಮಕ್ಳಿದ್ರೆ ಆದಷ್ಟು ಬೇಗ ಹೋಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ಟು. ಟೆಂಪಲ್ ಟೈಮು ಸಾಯಂಕಾಲ 4 ಗಂಟೆ 8 ಗಂಟೆ ನಂಗಿರುತ್ತೆ. ಬೇಗ ಕೂತ್ಕೊಂಡು ಬರ್ತಾ ಲಾಡು ಕೊಡ್ತಾರೆ ಫ್ರೀಯಾಗಿ. ಲಾಡು ತಗೊಂಡು ಅಲ್ಲಿ ಪ್ರಸಾದ ಹಾಕೊಂಡು ಬರೋದು. ಸೇ ಹಾಯ್. ಸೊ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಒಬ್ಬೊಬ್ರನ್ನ. ನೋಡಿ, ಜಿಯೋ ಬಂಕ್ ಏನಿದೆ, ಜಿಯೋ ಬಂಕ್ನ ಇವ್ರು 4 ಜನ ಆಳ್ತಿದ್ದಾರೆ. ಸೊ ಇದು ವುಮೆನ್ ಎಂಪವರ್ಮೆಂಟ್. ಖುಷಿ ಆಯ್ತು ಇವ್ರನ್ನ ನೋಡಿ, ಅದಕ್ಕೆ ಅವ್ರ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀವಿ. ಮೇಡಮ್, ಯೋರ್ ನೇಮ್? ಕಲೈ ಚೆಲ್ವಿ, ಮೀನಾಲಕ್ಷ್ಮಿ, ದೇವಿ, ಮುತ್ತುಲಕ್ಷ್ಮಿ. ಕೇಳಿಸ್ಕೊಂಡ್ರಾ? ಸೊ ತುಂಬಾ ಖುಷಿ ಆಯ್ತು ಇವ್ರನ್ನ ನೋಡಿ. ಸೊ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಖುಷಿ, ಅವ್ರ ಉತ್ಸಾಹ. ಅವ್ರ ಇನ್ನೊಬ್ರು ಮೇಡಮ್ ಬೇಡ ಅಂದ್ರು, ಅದಕ್ಕೆ ಅವ್ರನ್ನ ವಿಡಿಯೋದಲ್ಲಿ ತೆಗಿತಾ ಇಲ್ಲ. ಆದ್ರೂ ಫ್ರೀಯಾಗಿ ಬಂದ್ಬಿಟ್ರು. ನೋಡಿ, ವುಮೆನ್ ಎಂಪವರ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅವ್ರು ನೋಡಿ ಖುಷಿಯಾಗಿ ಅವ್ರು ಮಾಡ್ತಿದ್ದ ಕೆಲಸಕ್ಕೆ ಪರ್ಮಿಷನ್ ತಗೊಂಡು, ಮೇಡಮ್ ಒಂದು ವಿಡಿಯೋ ಮಾಡ್ತೀವಿ, ಸೊ ಯೂಟ್ಯೂಬಲ್ಲಿ ಹಾಕ್ತೀವಿ ನಮ್ಮ ಚಾನಲಲ್ಲಿ ಅಂದರೆ ಓಕೆ ಅಂತಂದ್ರು. ಅದಕ್ಕೆ ತಗೊಂಡೆ. ಮೇಡಮ್, ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್. ಥಮ್ಸ್ ಅಪ್. ಥ್ಯಾಂಕ್ ಯು. ಟೇಕ್ ಕೇರ್. ಹಾ, ವಿಂಡ್ ಮಿಲ್ ಫ್ಯಾನ್ ಹೋಯ್ತಾ ಇದೆ ನೋಡಿ ಮಧ್ಯದಲ್ಲಿ. ಇವರಿಬ್ರು ಜಾಗ ಬಿಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅದು ಫ್ಯಾನ್ಗೆ ಸೇಫ್ ಗಾರ್ಡ್ ಆಗಿ ಹೋಗ್ತಿದ್ದಾರೆ. ಲಾರಿ ತಿರುಗಿದ್ರು ಎಷ್ಟು ಉದ್ದ ಇದೆ ಫ್ಯಾನ್ ರೆಕ್ಕೆ. ನಮ್ದು ಏರೋಪ್ಲೇನ್ ವಿಂಗ್ ತರ. ಎಲ್ಲೋ ಹೋಗೋದಪ್ಪ, ಆರನ್ ಮಾಡ್ತಾ ಇದ್ದು. ಜಾಗ ಬಿಟ್ರೆ ತಾನೇ ಹೋಗೋದು. ಹಿಂದೆ ಅಂತ ಬತ್ತಾರು ಆರನ್ ಮೇಲೆ ಆರನ್ ಮಾಡಿದ್ರು. ಜಾಗನೇ ಬಿಡ್ತಾ ಇಲ್ಲ ಇಬ್ರು. ಎಲ್ಲೋ ಹೋಗ, ಯಾಕಂದ್ರೆ ಇದು ಫುಲ್ ಸ್ವಲ್ಪ ರೋಡ್ ಕರ್ವ್ ಇದೆ. ಹಿಂದೆ ಒಬ್ರು ಆಪರೇಟರ್ ಇದ್ದಾರೆ,
ಮುಂದೆ ಗಾಡಿ ಟರ್ನ್ ಆದರೆ ಹಿಂದೆಗೆ ಹಿಂದೆ ಟರ್ನಿಂಗು ಅವ್ರ ಹತ್ರ ರಿಮೋಟ್ ಅವ್ರ ಕೈಯಲ್ಲಿದೆ, ಹೋಲ್ಡಿಂಗು. ಸಿಕ್ಕಾಪಟ್ಟೆ ಕ್ರೌಡ್ ಆಗುತ್ತೆ. ಟ್ರಾಫಿಕ್ ಜಾಮ್ ಮಾಡೋಣ, ನಾವು ಹೋಗೋಕ್ಕಾಗುತ್ತಾ ಅಂತ ಟ್ರೈ ಮಾಡಿ ಹೋಗವ. ಈಗ ತೋರಿಸಿ ನೋಡಿ, ಇವ್ರು ಪಾಪ ಬಿಡ್ತಾ ಇರಲಿಲ್ಲ, ಹಿಂದೆ ಬರೋರು ಗೊತ್ತಾಯ್ತಲ್ಲ, ಇವರು ಬಿಡ್ತಾ ಇಲ್ಲ, ಟೈಮ್ ಪಾಸ್ ಮಾಡ್ತಾರೆ ನೋಡಿ. ಈ ಥರ ಕಂಟ್ರೋಲ್ ಮಾಡ್ತಾವ್ರೆ ಇವರು. ಎಷ್ಟು ಉದ್ದ ಇದೆ ನೋಡಿ. ಕಂಟಿನ್ಯೂಸ್ ಒಂದು 9:30, 10:00, 12:30, 4 ಅವರ್ ಡ್ರೈವ್ ಆದಮೇಲೆ ಈಗ ಇನ್ನೇನು ಸೇಲಂ ಅವಾಗಲೇ 38 ಕಿಲೋಮೀಟರ್ ತೋರಿಸ್ತಾ ಇತ್ತು. ಇವಾಗ ಬೋರ್ಡ್ ನೋಡವ ಇಲ್ಲಿ ಕಾಣಿಸ್ತಾ ಇದೆ. 28 ಕಿಲೋಮೀಟರ್ ತೋರಿಸ್ತಾ ಇದೆ ಸೇಲಂ ಹತ್ರ ಬಂದ್ವಿ. 1:06 ಟೈಮ್ ಇವಾಗ. ಅಣ್ಣ ದರ್ಶನ್ ಹೊಟ್ಟೆ ಸಿಗ್ತಾ ಇದೆನಪ್ಪ? ಇಲ್ಲ ದರ್ಶನ್ ಹೊಟ್ಟೆ ಸಿಗ್ತಾ ಇಲ್ವಂತೆ. ಹೊಟ್ಟೆ ಸಿಗ್ತಾ ಇದ್ರೆ ಸೇಲಮ್ಮಲ್ಲಿ ಎಲ್ಲಾದ್ರೂ ಒಂದು ಕಡೆ ಊಟಕ್ಕೆ ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲ ಅಂತೇನೆ, ನೋಡೋಣ. ಅದು ಒಂದು 1:30-2 ಗಂಟೆ ಊಟದ ಟೈಮ್ಗೆ ಸರಿಯಾಗಿ ಊಟ ಮಾಡಿಬಿಟ್ರೆ ಗ್ಯಾಸ್ಟ್ರಿಕ್ ಎಲ್ಲ ಏನಾಗಲ್ಲ. ಸುಮ್ಮನೆ ಟೈಮ್ ಮೀರಿ ಊಟ ಮಾಡೋದು ಬೇಡ ಅಂತ ಸೇಲಂ ಇಲ್ಲ ಸೇಲಂ ಆದಮೇಲೆ ಮುಂದೆ ಎಲ್ಲಾದ್ರೂ ಒಳ್ಳೆ ಹೋಟೆಲ್ ಸಿಕ್ಕಿದ್ರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಲೈಟಾಗಿ ಊಟ ಮಾಡ್ಕೊಂಡು ಹೊರಡೋದು. ಪರವಾಗಿಲ್ಲ, ಎಲ್ಲೂ ಬಿಸಿಲು ತೋರಿಸ್ತಾ ಇದೆ, ಎಲ್ಲೂ ಮಳೆ ಏನಿಲ್ಲ ಅಂದವೆ. ಸೇಲಂ ಆಗಿ ಹೊಸೂರು ರೀಚ್ ಆದ್ಮೇಲೆ ಇಲ್ಲ ಕೃಷ್ಣಗಿರಿ ದಾಟಿದ್ಮೇಲೆ ಏನು ಸಿಚುವೇಶನ್ ಅಂತ ನೋಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ತಳಪಕಟ್ಟಿ ಸಿಕ್ತು, ತಳಪಕಟ್ಟಿಗೆ ಊಟಕ್ಕೋಸ್ಕರ ನಿಲ್ಲಿಸ್ತಾ ಇದೀವಿ. ಆಂಟಿ ಹೊಡ್ಬಿಟ್ಟು ಒಳಗಿದ್ಯಾ? ಇಲ್ಲಿ ಬೇಡವಾ? ಹೋಗ್ತೀವಿ ಬೆಂಗಳೂರಿಗೆ, ಬಾಯ್. ಬೇಡವಾ? ಬರ್ಬೇಕಾ? ಓಕೆ ಓಕೆ ಓಕೆ. ತಲ್ಪಕಟ್ಟಿ ರೆಸ್ಟೋರೆಂಟ್ ಓಪನ್ ಮಾಡಿದೆ ಸೇಲಂ ಹತ್ರ, ಹೊಸ ರೆಸ್ಟೋರೆಂಟ್. ಇದೇ ವ್ಯೂ ಚೆನ್ನಾಗಿದೆ, ಹೊಸದಾಗಿ ಓಪನ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಕಾಣಿಸಿಲ್ಲ, ಈ ಸತಿ ಕಾಣಿಸ್ತು. ಸೊ ಊಟಕ್ಕೆ ಇಲ್ಲೇ ನಿಲ್ಸಿದ್ವಿ. ತಲ್ಪಕಟ್ಟಿ ದಿಂಡಿಗಲ್ ರೆಸ್ಟೋರೆಂಟ್, ಸೇಲಂ ಬ್ಯಾಂಗ್ಳೂರ್ ರೋಡು. ಸೊ ನಿಲ್ಸಿದ್ದೀವಿ ಊಟಕ್ಕೆ, ಆರ್ಡರ್ ಮಾಡೋದು. ಇವತ್ತು ನಮ್ಮ ಊಟದ ಮೆನ್ಯೂ ತಳಪಕಟ್ಟಿ ಪ್ಲೇಟ್ ಮೀಲ್ಸ್. ಊಟ ಮುಗಿಸಿ ಹೊರಟ್ವಿ, ಹೋಗ್ತಾ ಇದ್ದೀವಿ. ಇನ್ನೇನು ಸೇಲಂ ಆಯಿತು, ಕೃಷ್ಣಗಿರಿ ಧರಂಪುರಿ ಹತ್ತತ್ರ. ಇನ್ನೇನು ಸಾಯಂಕಾಲ ಆಗ್ತಾ ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿ ಆಗ್ತಾ ಇದೆ. ಇಲ್ಲಿಂದ ರೋಡ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಜಾಸ್ತಿ. ಸೊ ನಾವು ರೀಚ್ ಆಗೋದು ಬಂದು ರಾತ್ರಿ 7:23 ಅಂತ ತೋರಿಸ್ತಾ ಇದೆ. ಇನ್ನು ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಹಾಗಾಗಿ ಟೈಮ್ ಪಾಸ್ಗೆ ಅಂತ ನಮ್ಮ ಧೀರೇಂದ್ರ ಗೋಪಾಲ್ ಅವ್ರದ್ದು ನಾಟಕ ಕೇಳ್ಕೊ ಬರ್ತಾ ಇದ್ದೀವಿ. ನೋಡಿ, ಒಂದು ತುಣುಕು ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಇದುವರೆಗಿಂತ ಬಂದಿಲ್ಲ, ಇವತ್ತು ಬರುವುದಾಗಿ ಪತ್ರ ಬರೆದಿದ್ದಾನೆ. ಅಲ್ವೇ, ಬಂದ್ರೆ ಬರ್ತಾನೆ, 4 ದಿವಸ ಇದ್ದು ಹೋಗ್ತಾನೆ. ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತೀಯ ನೀನು? ಕಾಪಿ ರೈಟ್ ಆಗ್ಬಿಟ್ರೆ ಕಷ್ಟ. ಸುಮ್ಮನೆ ಟೈಮ್ ಪಾಸ್ಗೆ ಅವ್ರ ನಾಟಕ ಕೇಳ್ಕೊಂಡು ಬರ್ತಾ ಇದೀವಿ ಮಠ ಮಧ್ಯಾಹ್ನ. ಆಮೇಲೆ ನಾವು ಇನ್ನೇನು ಸೇಲಂ ದಾಟಿ ತಳಂಪುರಿ ದಾಟಿ ಮುಂದೆ ಬರ್ಬೇಕು. ಹೊಸೂರಿಗೆ ಹೋಗ್ಬೇಕಾದ್ರೆ ಹೊಸದು ರೋಡ್ ಓಪನ್ ಮಾಡಿದ್ದಾರೆ ಅನ್ಸುತ್ತೆ. ಎಕ್ಸ್ಪ್ರೆಸ್ ಹೈವೇ ಥರ ರೋಡ್ ಥರ ಕಾಣಿಸ್ತಾ ಇದೆ ಇದು. ಸೊ ಡಿವಿಯೇಷನ್ ಅಂತ ಬಂತು. ಸೊ ತಗೊಂಡ್ವಿ. ಇದು ಹೊಸೂರಿಗೆ ಸ್ಟ್ರೈಟೇ ತೋರಿಸ್ತಾ ಇದೆ. ಅದಕ್ಕೆ ರೋಡ್ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರೋದ್ರಿಂದ, ಇಲ್ಲ ಏನೋ ಹೊಸ ರೋಡ್ ಕನೆಕ್ಟಿವಿಟಿ ಎಲ್ಲಿ ಕೊಟ್ಟಿರೋ ಗೊತ್ತಿಲ್ಲ, ಇನ್ನೊಂದು ಔಟರ್ ರಿಂಗ್ ರೋಡ್ ಥರ ಮಾಡಿರ್ಬೋದು ಅನ್ಸುತ್ತೆ. ಡಿವಿಯೇಷನ್ ಬಂತು, ಇದೇ ಆ ಹೊಸ ರೋಡ್ ನೋಡಿ. ಸೊ ಧರಂಪುರಿಯಿಂದ ಮುಂದೆ ಬಂದು ಕೃಷ್ಣಗಿರಿ ಮಧ್ಯ ಒಂದು ಲೆಫ್ಟ್ ಬರುತ್ತೆ. ನಾವು ನೋಡಲಿಲ್ಲ, ಗೂಗಲ್ ಮ್ಯಾಪಲ್ಲಿ ಲೆಫ್ಟ್ ತೋರಿಸ್ತು, ಹಾಗಾಗಿ ಲೆಫ್ಟ್ ತಗೊಂಡ್ವಿ. ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು.
ಅಷ್ಟೊಳಗೆ ನಾವು ಪಾಸ್ ಆಗ್ಬಿಟ್ವಿ ಫ್ಲೈಓವರ್. ಇದೇ ಆ ಹೊಸ ರೋಡ್. ಈ ರೋಡ್ ನೋಡ್ತಾ ಇದ್ರೆ ನನಗೆ ಹೊಸಕೋಟೆಯಿಂದ ನಾನು ಚೆನ್ನೈಗೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಎಕ್ಸ್ಪ್ರೆಸ್ ಹೈವೇ, ಆ ರೋಡ್ ಥರ ಅನ್ನಿಸ್ತಾ ಇದೆ. ನೋಡಮ್ಮ ಈ ರೋಡ್ ಹೇಗಿದೆ ಅಂತ. ಇದು ನೋಡಿ ಏನು ಸಕ್ಕತ್ತಾಗಿದೆ. ಆ ಕಡೆ ಬಿಸಿಲು, ಹಂಗೆ ಸ್ವಲ್ಪ ಮುಂದೆ ನೋಡಿದ್ರೆ ಮೋಡ, ಮಳೆ. ಇದು ಹೊಸ ರೋಡು. ಹೇಳೋದು ಧರ್ಮಪುರಿಯಿಂದ ಬರ್ತಾ ಡಿವಿಯೇಷನ್ ತೋರಿಸುತ್ತೆ ಬ್ಯಾಂಗ್ಳೂರು ಹೊಸೂರಿಗೆ ಅಂತ. ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ರೋಡು, ಅಷ್ಟೇನು ಗಾಡಿಗಳಿಲ್ಲ. ಟೂ ವೀಲರ್ ಸ್ವಲ್ಪ ಜಾಸ್ತಿ ಈ ರೋಡಲ್ಲಿ, ಯಾಕಂದರೆ ಹಳ್ಳಿಗಳಿರೋದ್ರಿಂದ ಅವ್ರದ್ದೇ ಇದೆ. ಇನ್ನು ಯಾರಿಗೂ ಈ ರೋಡ್ ಬಗ್ಗೆ ಅಷ್ಟು ಗೊತ್ತಾಗಿಲ್ಲ ಅನಿಸುತ್ತೆ. ಹಾಗಾಗಿ ಹಳ್ಳಿಯವ್ರು ಮಾತ್ರ ಓಡಾಡ್ತಿದ್ದಾರೆ. ಅಷ್ಟು ಗಾಡಿಗಳು ಏನಿಲ್ಲ. ಟ್ರಕ್ಸ್ ಅಲ್ಲೊಂದು ಇಲ್ಲೊಂದು ನೋಡ್ಬೋದು. ಮಳೆ ಸಿಗ್ಬೋದೇನೋ ನಮಗೆ ಮುಂದೆ ಎಲ್ಲ. ಆದರೂ ನೋಡೋಣ, ಅಲ್ಲಿ ತನಕ ಈ ಸಿನಿಮ್ಯಾಟಿಕ್ ವ್ಯೂ ಎಂಜಾಯ್ ಮಾಡಿ. ಎಕ್ಸ್ಪ್ರೆಸ್ ಹೈವೇಯಿಂದ ಗಲ್ಲಿ ರೋಡಿಗೆ ಬಂದ್ವಿ, ಸಿಂಗಲ್ ರೋಡ್ಗೆ. 60-70 ಕಿಲೋಮೀಟರ್ ತೋರಿಸ್ತಾ ಇತ್ತು. ಸೊ ಇವಾಗ 12 ಕಿಲೋಮೀಟರ್ ತೋರಿಸ್ತಾ ಇದೆ. ಒಂದು 40-45 ಕಿಲೋಮೀಟ್ರು ಚೆನ್ನಾಗಿತ್ತು. 4 ಲೇನ್ ರೋಡು, ಎಕ್ಸ್ಪ್ರೆಸ್ ರೋಡು. ಸೊ ಇನ್ನೂ ಆಗಿಲ್ಲ. ಸೊ ಅಲ್ಲಿಂದ ಒಳಗೆ ಡಿವಿಯೇಷನ್ ಕೊಟ್ಟಿದ್ದಾರೆ. ಯಾವುದು ಊರೊಳಗಿಂದ ಹೋಗುತ್ತೆ ಅನ್ಸುತ್ತೆ. ಇನ್ನು 11 ಕಿಲೋಮೀಟರ್ ತೋರಿಸ್ತಾ ಇದೆ. ಏನಾದ್ರು ಹೈವೇಗೆ ಯಾವಾಗ ಕನೆಕ್ಟ್ ಆಗುತ್ತೆ ನೋಡೋಣ. ಸೊ ಅಲ್ಲಿಂದ ಸಿಂಗಲ್ ರೋಡ್ ನೋಡ್ಬೋದು. ಹಳ್ಳಿಗಳು ಒಳಗಿಂದ ಹೋಗ್ತಾ ಇದೆ. ಅಲ್ಲಿ ಅಂದರೆ ನನಗೆ 11 ಕಿಲೋಮೀಟರ್ಸ್ ರೈಟ್ ಅಂತ ತೋರಿಸ್ತಾ ಇದೆ. ಸೊ ರೈಟ್ ಏನು 11 ಕಿಲೋಮೀಟರ್ ರೈಟ್ ತಗೊಳ್ತೀವಿ ಅದೇ ಹೈವೇನ, ಇಲ್ಲ ಇನ್ನೂ ಮುಂದೆ ಹೋಗ್ಬೇಕಂತ ಗೊತ್ತಿಲ್ಲ, ನೋಡೋಣ. ಎಕ್ಸ್ಪ್ರೆಸ್ ಹೈವೇ ರೋಡ್ ಅಂತ ಬಂದರೆ ಟೋಲ್ ಕೊಟ್ಬಿಟ್ಟು ಇದು ಯಾವುದೋ ಆಫ್ ರೋಡು ಹಳ್ಳಿ ಒಳಗೆಲ್ಲ ಕಳಿಸ್ತಾವ್ರೆ. ಇನ್ನು ರೋಡು ಸರಿಯಾಗಿ ಆಗಿಲ್ಲ. ಮಧ್ಯ ಇಲ್ಲಿ ಚೆನ್ನಾಗಿತ್ತು, ಏನೋ ಬ್ಯಾರಿಕೇಡ್ ಇಟ್ಬಿಟ್ಟು ಕಳಿಸೋದ್ರಿಲ್ಲ ಹಿಂಗೆ ಹೋಗಿ ಅಂತ. ಫುಲ್ಲು ಆಫ್ ರೋಡ್ ಆಗಿದೆ ರೋಡ್ ಇದು. ಎಲ್ಲ ಕಡೆ ನೀರು ನೀರು ನೀರು. ಎಲ್ಲಿ ಕನೆಕ್ಟ್ ಆಗುತ್ತೆ ನೋಡೋಣ. ಫೈನಲಿ ಹೊಸೂರು ಹೈವೇ ಕನೆಕ್ಟ್ ಆದ್ವಿ. 60 ಕಿಲೋಮೀಟರ್ಸ್ ತೋರ್ಸೋದು. ಫುಲ್ ಜಾಮ್ ಇದೆ ಅನಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ರೆ ಎದುರುಗಡೆ. ಓಕೆ, ಹೆಂಗೋ ಹೈವೇ ಕನೆಕ್ಟ್ ಆದ್ವಿ. ಇದು ರೋಡ್ ಕನ್ಸ್ಟ್ರಕ್ಷನ್ ಇನ್ನು ತೆಪ್ಪೆ ಹಂಗಂಗೆ ಇದೆ. ಮುಂದೆ ಸ್ವಲ್ಪ ಟ್ರಾಫಿಕ್ ಕಂಜೆಷನ್ ಇದೆ. ಹಿಂಗೋ ಹೊಸ ರೋಡ್ ರೀಚ್ ಆದಾಗ 7:10 ತೋರಿಸ್ತಾ ಇತ್ತು. ಮತ್ತೆ ರೆಗ್ಯುಲರ್ ಟೈಮು 7:33ಕ್ಕೆ ಬಂತು. ನಾವು ಹಳ್ಳಿ ಒಳಗೆ ಆಫ್ ರೋಡಿಂಗು ರೋಡ್ ಡಿವೈಟ್ ಆಗಿದ್ದರಿಂದ ಮತ್ತೆ ರೆಗ್ಯುಲರ್ ಟೈಮ್ಗೆ ಬಂದ್ವಿ. ನೋಡೋಣ ಇನ್ನು ಆ ಟೈಮ್ ಒಳಗೆ ರೀಚ್ ಆಗ್ತೀವಾ ಇಲ್ಲ ಇನ್ನೂ ಜಾಸ್ತಿ ಆಗುತ್ತಾ ಅಂತ ಚೆಕ್ ಮಾಡೋಣ. Head northwest, then turn right. ಗೂಗಲ್ ಡಿಸಪಿಯರ್ ಆಗೋಯ್ತು. ಗೂಗಲ್ ನಾರ್ತ್ ವೆಸ್ಟ್ ಟರ್ನ್ ರೈಟ್ ಅಂತ ಇದೆ. ಈ ಕನೆಕ್ಟಿವಿಟಿ ಸಿಗ್ತದೆ ಅದಕ್ಕೆ. Take the next right. ವೆಲ್ಕಮ್ ಟು ಕರ್ನಾಟಕ, ಬ್ಯಾಂಗಲೂರು. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದ ಧ್ವಜ ನೋಡಿ. ಕರ್ನಾಟಕಕ್ಕೆ ಸುಸ್ವಾಗತ. ಕರ್ನಾಟಕ ಬಾರ್ಡರ್ ಎಂಟರ್ ಆದ್ವಿ. 3 days ಟ್ರಾವೆಲ್. ಚೆನ್ನಾಗಿತ್ತು ಟ್ರಿಪ್ಪು. ಸೊ ಇವಾಗ ಇಲ್ಲಿಂದ ಗೂಗಲ್ ಮಹಾರಾಜ್ ಹೆಂಗೆ ಅಂತ ನಾವು ನೋಡ್ಕೊಂಡು ಹೋಗ್ಬೇಕು. ಜಾಮ್ ಇದೆಯಾ ಏನು ಎತ್ತ ಅಂತ. ಇಲ್ಲಿಂದ ಇನ್ನೂ ನಮ್ಮ ಡೆಸ್ಟಿನೇಷನ್ಗೆ 1 hour 45 minutes ತೋರಿಸ್ತಾ ಇದೆ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಟೋಲ್ ದಾಟಿ ಹೋಗುವ. ನೋಡಿ ಕಾಣಿಸ್ತಾ ಇರ್ಬೋದು, ಶೆಲ್ ಬಂಕಲ್ಲಿ ಇದ್ದೀವಿ.
ಹೇಳದ್ನಲ್ಲ ಆ ಟ್ರಾಫಿಕಲ್ಲಿ ಬೆಂಗಳೂರು ರೀಚ್ ಆದ್ವಿ 5:15 5:45 ಇಲ್ಲಿ ಊಡಿ ಶೆಲ್ ಬಂಕ್ ಹತ್ರ ಬರೋಷ್ಟರೊಳಗೆ ಆಲ್ರೆಡಿ 1 ನಿಮಿಷ ಟೈಮ್ ನೋಡ್ತೀನಿ ಎಷ್ಟಾಗಿದೆ ಅಂತ. ವಾಚು ವರ್ಕ್ ಆಯ್ತಾ ಇಲ್ಲ. 7:47 ರೀಚ್ ಆಗಿ ಶೆಲ್ ಬಂಕಲ್ಲಿ ನಿಲ್ಲಿಸಿ ಇಲ್ಲ ಅಣ್ಣನಿಗೆ ಅಣ್ಣ ಒಂದು ಕಾಫಿ ಕುಡಿದು ಮ್ಯಾಗಿ ತಿಂದು ಹೋಗೋಣ ಎಲ್ಲರೂ ಅಂತ ನಿಲ್ಸಿದ್ದೀವಿ. ಅಣ್ಣ ಚೆನ್ನಾಗಿ ಮ್ಯಾಗಿ ಮಾಡ್ತಾರೆ, ತೋರಿಸ್ತೀನಿ ರೀ. ಅಣ್ಣ ನಾನು ಆಲ್ರೆಡಿ ಭಾಳ ವೈರಲ್ ಆಗಿ ನಾನು ದಯವಿಟ್ಟು ತೋರಿಸ್ಬೇಡಿ ಅಂದರು. ಅದಕ್ಕೆ ಅಣ್ಣನ ಬಿಟ್ಟು ಶೆಲ್ ಬಂಕಲ್ಲಿ ಮಾಡಿರೋ ಮ್ಯಾಗಿ ತೋರಿಸ್ತಾ ಇದ್ದೀನಿ. ಒಂಚೂರು ಮುಂದಕ್ಕೆ ಇಡಿ, ಅದು ಹೋಗಲಿ ಇಲ್ಲ ನಿನ್ನ ಮುಖ ಬರ್ತದೆ. ನೋಡಿ 4 ಮ್ಯಾಗಿ ಹೇಳಿದ್ದೀವಿ. ಮ್ಯಾಗಿ ನೂಡಲ್ಸ್ ತಿಂದ್ಬಿಟ್ಟು ಕಾಫಿ ಕುಡಿದು ದರ್ಶನ ಮೆಟ್ರೋ ಹತ್ತಿಸಿ ನಾವು ಸೀದಾ ಮನೆಗೆ.